ಆನೇಕಲ್ನಲ್ಲಿ ಭೂಸ್ವಾಧೀನ ವಿರೋಧಿಸಿ ಸದಸ್ಯತ್ವಕ್ಕೆ ರಾಜೀನಾಮೆ, ಗ್ರಾಮ ಪಂಚಾಯಿತಿಯಲ್ಲಿ ಬಿಕ್ಕಟ್ಟು. ಆನೇಕಲ್ ತಾಲೂಕಿನ ಮತ್ತನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಭೂಸ್ವಾಧೀನ ವಿರೋಧಿಸಿ ಪಂಚಾಯಿತಿ ಸದಸ್ಯ ವಿಶ್ವನಾಥ್ ರೆಡ್ಡಿ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಕ್ಕಟ್ಟು ಉಂಟಾಗಿದೆ. ಈ ಬೆಳವಣಿಗೆಯನ್ನ ಖಂಡಿಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇತರ ಸದಸ್ಯರು ಸಾಮೂಹಿಕ ರಾಜೀನಾಮೆಯನ್ನ ನೀಡಲು ಮುಂದಾಗಿದ್ದಾರೆ ಎಂದು ಉಪಾಧ್ಯಕ್ಷೆ ಮಂಜುಳಾ ತಿಳಿಸಿದ್ದಾರೆ. ವಿಶ್ವನಾಥ್ ರೆಡ್ಡಿ ಅವರು ಆನೇಕಲ್ ತಾಲೂಕು ಭೂ ಸ್ವಾಧೀನ ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷರಾಗಿದ್ದು ಭೂ ಸ್ವಾಧೀನದ ವಿರುದ್ಧ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಇದೇ ಕಾರಣದಿಂದಾಗಿ ಅವರು ಪಂಚಾಯಿತಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ನಾಗರತ್ನ ಕಾಂತರಾಜು ಅವರು, ನಾನು ಹುಟ್ಟುತ್ತಲೇ ಹೋರಾಟಗಾರ್ತಿ, ರೈತರ ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ, ರೈತರು ಭೂಮಿಯನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಸರ್ಕಾರ KIADBI ಭೂ ಸ್ವಾಧೀನ ಆದೇಶವನ್ನು ಹಿಂಪಡೆಯಬೇಕು. ಕಳೆದ 2 ವರ್ಷಗಳಿಂದ ಭೂ ಸ್ವಾಧೀನ ಹಿಂಪಡೆಯುವಂತೆ ಮನವಿ ಸಲ್ಲಿಸಲಾಗುತ್ತಿದೆ. ಆದರೆ ನಮ್ಮ ಹಕ್ಕನ್ನು ಸರ್ಕಾರ ಸ್ವೀಕರಿಸುತ್ತಿಲ್ಲ. ಹೀಗಾಗಿ ಸದಸ್ಯತ್ವ ಹುದ್ದೆಯಲ್ಲಿ ನ್ಯಾಯ ಸಿಗದ ಕಾರಣ ರಾಜೀನಾಮೆ ನೀಡುತ್ತಿದ್ದೇನೆ ಎಂದು ತಿಳಿಸಿದರು. ಅಲ್ಲದೆ ಸದಸ್ಯತ್ವವನ್ನು ರದ್ದುಗೊಳಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಉಪಾಧ್ಯಕ್ಷೆ ಮಂಜುಳಾ ಹಾಗೂ ಸದಸ್ಯರಾದ ಗೌರೀಶ್, ಉಮೇಶ್ ಮತ್ತಿತರರು ಮಾತನಾಡಿ, ವಿಶ್ವನಾಥ್ ರೆಡ್ಡಿ ಅವರ ರಾಜೀನಾಮೆಯಿಂದ ನಮಗೆ ತುಂಬಾ ಬೇಸರವಾಗಿದೆ. ಅವರು ಹುಟ್ಟು ಹೋರಾಟಗಾರರು ಮತ್ತು ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ತಂದಿದ್ರು. ಅವರು ರಾಜೀನಾಮೆಯನ್ನು ಹಿಂಪಡೆಯುವಂತೆ ನಾವು ಮನವೊಲಿಸುತ್ತೇವೆ ಎಂದು ಹೇಳಿದರು. ಅಧಿಕಾರಿ DPO ಇಲ್ಲದಿರುವುದರಿಂದ 2024, 25 ಮತ್ತು 25-26ನೇ ಸಾಲಿನ ಕ್ರಿಯಾ ಯೋಜನೆಗಳ ಅನುದಾನ ವರ್ಗಾವಣೆ ಮತ್ತು ಮೂಲ ಸೌಕರ್ಯ ಕಾಮಗಾರಿಕೆಗಳಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಆನೇಕಲ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಬೆಂಗಳೂರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪಂಚಾಯಿತಿಗೆ ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಿಸಬೇಕೆಂದು ಒತ್ತಾಯಿಸಿದರು. ವೀಕ್ಷಕರೇ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರರಾದಂತಹ ಮುನಿಯಪ್ಪ ಅವರು ಇವಾಗ ಲೈನ್ ನಲ್ಲಿದ್ದಾರೆ. ಮುನಿಯಪ್ಪ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನ ನೀಡಬಹುದಾ ನೀವು? ಸರಿ, ನಮ್ಮ ಮುತಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದಂತ ವಿಶ್ವನಾಥ್ ರೆಡ್ಡಿ ರಾಜೀನಾಮೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅದೇ ಪಂಚಾಯಿತಿ ಸದಸ್ಯರಾದ ಗೌರೀಶ್ ಮತ್ತು ಉಮೇಶ್ ಹಾಗೂ ಉಪಾಧ್ಯಕ್ಷ ಮಂಜುಳಾ ಅವರು ಅಂದ್ರೆ ಅವರು ನಾವು ರಾಜೀನಾಮೆ ಕೊಟ್ಟಿರೋದ್ರಿಂದ ಅವರು ನಮ್ಗೆ ತುಂಬಾ ಹಿನ್ನಡೆ ಆಗಿದೆ. ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಗೆ ಸುಗಮವಾಗಿ ಆಗ್ತಾ ಇಲ್ಲ. ಅವರು ಕೊಟ್ಟಿರೋದ ನಮ್ಮ ಮನಸ್ಸಿಗೆ ತಳಮಳ ಆಗಿದೆ. ಅದಕ್ಕೋಸ್ಕರ ಅವರು ಮನಸ್ಸು ಹೋಲಿಸಿ ಮತ್ತೆ ಅವ್ರನ್ನ ಪಂಚಾಯತ್ ಸದಸ್ಯರಾಗಿ ಮುಂದುವರಿಸ್ತೀವಿ ಅಂತ ಹೇಳಿ ಒಂದು ಮಾತು ಹೇಳಿದ್ರು. ಇನ್ನೊಂದು ಏನಾಗಿದೆ, ಕ್ರಿಯಾ ಯೋಜನೆ ಅಡಿಯಲ್ಲಿ 2024, 25, 26 ಸಾಲಿನಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತವಾಗ್ತಾ ಇದೆ. ನಮ್ಮ PDO ಅಂದ್ರೆ ಅಭಿವೃದ್ಧಿ ಅಧಿಕಾರಿ ನಮ್ಮ ಪಂಚಾಯತಿಗೆ ಇಲ್ದಿರೋದ್ರಿಂದ 2-3 ತಿಂಗಳಿಂದ ಯಾರು ಇಲ್ದಿರೋದ್ರಿಂದ ನಮ್ಮ ಅಭಿವೃದ್ಧಿ ಕಾರ್ಯಗಳು ತುಂಬಾ ಕುಂಠಿತವಾಗ್ತಾ ಇದೆ. ನಮ್ಗೆ ಕಾಯಂ ಮಾಡಿಕೊಡಬೇಕು ನಮ್ಮ ಪಂಚಾಯತಿಗೆ ಅಭಿವೃದ್ಧಿ ಅಧಿಕಾರಿ ಅಂತ ನಮ್ಮ ಮಾಧ್ಯಮ ಮುಖಾಂತರದಿಂದ ಗೌರೀಶ್ ಮತ್ತೆ ಉಮೇಶ್ ಮಂಜುಳಾ ಉಪಾಧ್ಯಕ್ಷರವರು ನಮ್ಮ EO ಅವರಿಗೆ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ CO ಮತ್ತೆ ಆನೇಕಲ್ EO ಅವರಿಗೆ ಈ ಮನವರಿಕೆ ಮಾಡ್ಕೊಂಡಿದ್ದಾರೆ. ಮನವರಿಕೆ ಮಾಡ್ಕೊಂಡಿದ ತಕ್ಷಣ ನಮ್ಗೆ ಈಗ ಯಾಕಂದ್ರೆ ತುಂಬಾ ಈಗ ಬೇರೆ ಗ್ರೇಟ್ ಬೆಂಗಳೂರು ಆಗ್ತಾ ಇರೋದ್ರಿಂದ
ಗ್ರೇಟ್ ಬೆಂಗಳೂರು ಆಗುತ್ತೋ ಇಲ್ಲಾಂದ್ರೆ ನಗರಸಭೆ ಆಗುತ್ತೋ ಇಲ್ಲ ಪಂಚಾಯತಿನ ಮುಂದುವರಿಯುತ್ತಂತ ಅವ್ರಿಗೂ ಗೊಂದಲನಲ್ಲಿ ಇರೋದ್ರಿಂದ ನಾವಿರುವಂತ ಅವಧಿ ಒಳಗಡೆ ನಮ್ಮ ಕಾಮಗಾರಿ ಪೂರ್ಣ ಮಾಡ್ಕೊಳ್ಬೇಕು. ನಾವು ಓಟ್ ಕೊಟ್ಟಿರೋಂತ ನಮಗೆ ಮತದಾರರು ನಮ್ಗೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕಂತ ಅವರ ಆಶಯವಾಗಿರುತ್ತದೆ. ಹಾಗೆ ಈಗ ಅಭಿವೃದ್ಧಿ ಅಧಿಕಾರಿ ಇಲ್ದಿರೋದ್ರಿಂದ ನಮ್ಗೆ ತುಂಬಾ ತಳಮಳವಾಗ್ತಾ ಇದೆ. ಅಭಿವೃದ್ಧಿ ಕಾರ್ಯಗಳಿಗೆ ಕುಠಿತವಾಗ್ತಾ ಇರೋದ್ರಿಂದ ನಾವು ಜನರಿಂದ ಆಯ್ಕೆ ಮಾಡ್ಕೊಂಡ್ ಬಂದಿರೋದ್ರಿಂದ ನಾವು ಇದೇ ಕಾಲಹರಣ ಮಾಡ್ಕೊಂಡಿದ್ರೆ ನಾವು ಅಭಿವೃದ್ಧಿ ಕಾರ್ಯಗಳು ಕೆಲಸ ಸಂಪೂರ್ಣವಾಗಿ ಪೂರ್ಣಾವಧಿನಲ್ಲಿ ಮುಗಿಸ್ಕೊಡಕ್ ಆಗ್ತಾ ಇಲ್ಲ ಅಂತ ಒಂದು ಹಿನ್ನಡೆ ಆದ್ರೆ ಸದಸ್ಯರಿಗೆ ಈಗಿರುವಂತ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಮತ್ತೊಂದೆಡೆ ರೈತರ ಹೋರಾಟದಲ್ಲಿ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದ್ಬಿಟ್ಟು ಮಾಜಿ ಅಧ್ಯಕ್ಷರು ವಿಶ್ವನಾಥ್ ರೆಡ್ಡಿ ರಾಜೀನಾಮೆ ಸಲ್ಲಿಸಿರೋದ್ರಿಂದ ಅವ್ರಿಗೆ ಇನ್ನೂ ಗೊಂದಲವಾಗಿದೆ. ಇನ್ನು ಮುಂದೆ ನಾವು ರಾಜೀನಾಮೆ ಕೊಡ್ಬೇಕಾ ಇಲ್ಲಾಂದ್ರೆ ನಾವು ಇನ್ನೂ ಮುಂದುವರ್ಕೊಂಡು ಹೋಗ್ಬೇಕಲ್ಲ? ಸರ್ಕಾರಗಳು ನಮ್ಮ ರಾಜೀನಾಮೆಗೆ ಮನೆ ಕಂಡು ನಮ್ಮ KIDB ಭೂಸ್ವಾಧೀನ 2535 ಎಕರೆ ಕೈ ಬಿಡುತ್ತಾ ಅಂತ ಅವ್ರಿಗೆ ಇನ್ನೂ ಗೊಂದಲದಲ್ಲಿ ಇರೋದ್ರಿಂದ ಈ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಇನ್ನು ಇವ್ರಿಗೆ ನ್ಯಾಯ ಸಿಗದಿರೋ ಕಾರಣದಿಂದ ಈಗ ಇನ್ನು ಗೊಂದಲದಲ್ಲಿ ಇದೆ. ಆದಷ್ಟು ಕೂಡಲೇ ಮೊದಲು ಗ್ರಾಮ ಪಂಚಾಯತಿಗೆ ಅಭಿವೃದ್ಧಿ ಅಧಿಕಾರಿ ಕಾಯಂ ಮಾಡಿಕೊಡಬೇಕು ಅಂತ ಹೇಳಿ ಅವರ ಬೇಡಿಕೆ ಇರುತ್ತೆ. ಈ ಬೇಡಿಕೆ ಇರೋದ್ರಿಂದ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಗೌರೀಶ್ ಮತ್ತು ಉಮೇಶ್ ಮಂಜುಳಾ ಉಪಾಧ್ಯಕ್ಷರು. ಸಂಗೀತ. ಎಸ್ ಸರ್. ಮುನಿಯಪ್ಪ ಅವರೇ, ಹಲೋ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈಡನ್ಸ್ ನ್ಯೂಸ್ ನಿನ್ನೆ ಕೂಡ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಕರೆಕ್ಟ್. ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ಸಂದರ್ಭದಲ್ಲಿ ನಾವು ಸುದ್ದಿ ಬಿತ್ತಾರ ಮಾಡಿದ್ವಿ. ಅವರು ಮನಸ್ಸು ನೋವು ಮಾಡ್ಕೊಂಡು ನಮ್ಗೆ ತುಂಬಾ ಆಘಾತವಾಗಿದ್ದು, ನೋವುಂಟು ಆಗಿದೆ. ನಾನು ಹುಟ್ಟು ಹೋರಾಟಗಾರ, ನಾನು ಹೋರಾಟಗಾರರಿಂದ ಬಂದಿರೋಂತ ಹಿನ್ನೆಲೆ ಇರೋದ್ರಿಂದ ನಾನು ಸಾಕಷ್ಟು ಬಾರಿ ಅಧ್ಯಕ್ಷನಾಗಿದ್ದಾಗ, ಸದಸ್ಯನಾಗಿದ್ದಾಗ ನನ್ನ 1ನೇ ವಾರ್ಡ್ನಲ್ಲಿ ನನ್ನ ಮತದಾರರಿಗೆ ನ್ಯಾಯ ಕೊಡಿಸಿದ್ದೀನಿ, ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀನಿ. ನಾನು ಕೊಟ್ಟಿದ್ರು ನನ್ನ ಸಂತೋಷ ಇದೆ. ನನಗೆ ನ್ಯಾಯ ಸಿಗ್ಲಿಲ್ಲ. ರೈತರು 11 ಊರು ಗ್ರಾಮಸ್ಥರು ರೈತರದ್ದು ಭೂಮಿಯನ್ನು ಕಬಳಿಸ್ತಾ ಇರೋ. ಮುನಿಯಪ್ಪ ಅವರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈಡನ್ಸ್ ನ್ಯೂಸ್ ನಿನ್ನೆ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಅಂತೆ ಮುಂದುವರೆದಂತೆ ಇಂದಿನ ಹೊಸ ಬೆಳವಣಿಗೆ ಏನಿದೆ? ಅದೇ ಅವರು ವಿಶ್ವನಾಥ್ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ಹುಟ್ಟು ಹೋರಾಟಗಾರ ಆಗಿರೋದ್ರಿಂದ ಇಲ್ಲಿ ತುಂಬಾ ಮಾಜಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೀನಿ, ಹಾಲಿ ಸದಸ್ಯನಾಗಿಯೂ ಕೆಲಸ ಮಾಡಿದ್ದೀನಿ. ನಾನು ಮುತ್ತನೂರು ಗ್ರಾಮದಲ್ಲಿ 1ನೇ ವಾರ್ಡಿಂದ ನಾನು ಗೆದ್ದು ಬಂದಿರೋದ್ರಿಂದ ನಾನು ನನ್ನ ಮತದಾರರಿಗೆ ನ್ಯಾಯ ಕೊಡಿಸಿದ್ದೀನಿ. ಅತಿ ಹೆಚ್ಚು ಅನುದಾನ ತಂದು ನಾನು ಗ್ರಾಮ ಅಭಿವೃದ್ಧಿ ಮಾಡಿದ್ದೀನಿ. ಇಂಥ ಸಂದರ್ಭದಲ್ಲಿ ನಾನು ಇಷ್ಟು ಅಭಿವೃದ್ಧಿ ಮಾಡಿದ್ರು ಸಹ ನನ್ನ ಮಾತಿಗೆ ಸರ್ಕಾರ ಆಗ್ಲಿ, ಸ್ಥಳೀಯ ಅಂದ್ರೆ ಜಿಲ್ಲಾಧಿಕಾರಿ ಆಗ್ಲಿ, ತಹಸೀಲ್ದಾರ್ ಆಗ್ಲಿ, ಇಲ್ಲಿ ತನಕ ನಾನು ಒಬ್ಬನೇ ಅಲ್ಲ, ನಾನು ಎಲ್ಲಾರು ನಮ್ಮ ಲೀಡರ್ಗಳನ್ನ, ನಾಯಕರುಗಳನ್ನ, ಸ್ಥಳೀಯ ರೈತರನ್ನ ಎಲ್ಲಾರನ್ನು ಒಟ್ಟುಗೂಡಿಸಿ ಕರ್ಕೊಂಡು ಮನವಿ ಕೊಟ್ಟರು. ಇಲ್ಲಿವರೆಗೂ KIDB 2535 ಎಕರೆ ಕೈ ಬಿಡ್ಲಿಲ್ಲ ಅಂತ ನೊಂದು ನಾನು ರಾಜೀನಾಮೆ ಕೊಡ್ತಾ ಇದೆ ಅಂತ ಹೇಳಿರೋದ್ರಿಂದ ಈಗ ಅದೇ ಧ್ವನಿಗೂಡಿಸಿ ಅದೇ ಪಂಚಾಯತ್ ಗ್ರಾಮ ಸದಸ್ಯರು ಮತ್ತೆ ಉಪಾಧ್ಯಕ್ಷರು, ಅಧ್ಯಕ್ಷರು, ನಾವು ನಮ್ಮ ನಾಯಕರಾದಂತ ವಿಶ್ವನಾಥ್ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋದು ನಾವು ಮುಂದುವರಿಬೇಕಾ ಬೇಡ ಅಂತ ನಮ್ಗೂ ತಳಮಳ ಆಗಿದೆ. ತಳಮಳ ಆಗಿರೋದ್ರಿಂದ ಮತ್ತೆ ನಾವು ಈ ಕ್ರಿಯಾ ಯೋಜನೆಗೆ ಅಂದ್ರೆ ನಮ್ಮ ಪಂಚಾಯತ್ಗೆ ಅಭಿವೃದ್ಧಿ ಅಧಿಕಾರಿ ಇಲ್ದಿರೋದ್ರಿಂದ ನಮ್ಗೆ ಅಭಿವೃದ್ಧಿ ಕಾರ್ಯಗಳು ಮುಂದುವರ್ಸಕ್ ಆಗ್ತಾ ಇಲ್ಲ. ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ನಮ್ಗೆ ಇನ್ನೂ ಕಷ್ಟಕರವಾಗ್ತದೆ. 4-5 ತಿಂಗಳಿರುತ್ತೆ ನಮ್ಮ ಅವಧಿ. ಅದ್ರ ಒಳಗಡೆ ನಾವು ಅಂದ್ರೆ ಮತದಾರರಿಗೆ ನಾವು ನ್ಯಾಯ ಕೊಡಿಸಿದ್ರೆ, ಅಭಿವೃದ್ಧಿ ಮೂಲ ಸೌಕರ್ಯಗಳು ಅಭಿವೃದ್ಧಿಗಳು ಮಾಡಿದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ಒಂದು ಗೊಂದಲದಲ್ಲಿ ಇದ್ದಾರೆ. ಸಂಗೀತ. ಮುನಿಯಪ್ಪ ಅವರೇ, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಮಸ್ತೆ. ಇದಿಷ್ಟು ನಮ್ಮ ವರದಿಗಾರರಾದಂಥ ಮುನಿಯಪ್ಪ ಅವರು ನಮಗೆ ಮುಂದುವರೆದಂತೆ ನಿನ್ನೆ ಈಡನ್ಸ್ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರವಾದ ತದನಂತರ ಏನು ಬೆಳವಣಿಗೆ ಆಗಿದೆ ಅದನ್ನ ಸುವಿವರವಾಗಿ ಅವರು ನಮಗೆ ತಿಳಿಸಿದ್ರು. ಮುನಿಯಪ್ಪ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಮುಂದುವರೆದಂತೆ ಪ್ರಸ್ತುತ ತೂಫಲ್ ಶರೀಫ್ ಅವರು ಹಮ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ 8 ಹಳ್ಳಿಗಳ ಅಭಿವೃದ್ಧಿ ಅಧಿಕಾರಿಯಾಗಿದ್ದಾರೆ. ಇದಲ್ಲದೆ ಅವರು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 8 ಹಳ್ಳಿಗಳ ಉಸ್ತುವಾರಿಗಳನ್ನು ಸಹ ನಿರ್ವಹಿಸುತ್ತಿದ್ದಾರೆ. 2 ಪಂಚಾಯಿತಿಗಳ ಕಾರ್ಯನಿರ್ವಹಣೆ ಕಷ್ಟವಾಗುತ್ತಿರುವುದರಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಗೆ ಪ್ರತ್ಯೇಕ ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಿಸಬೇಕು ಎಂದು ಸದಸ್ಯರು ಒತ್ತಾಯಿಸಿದ್ದಾರೆ. ಸದಸ್ಯ ಗೌರೀಶ್ ಮಾತನಾಡಿ, ತೂಫಲ್ ಶರೀಫ್ ಅವರು ಅನುಭವಿ ಅಧಿಕಾರಿ, ಅವರೇ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಮುಂದುವರೆದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದರು.
ರೈತ ಹೋರಾಟಗಾರರಾದಂತ ಚಿನ್ನಪ್ಪನವರು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಚಿನ್ನಪ್ಪ ಅವರೇ, ಆನೇಕಲ್ ಭೂ ಸ್ವಾಧೀನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಪಂಚಾಯಿತಿ ವ್ಯಾಜ್ಯ ನಡೀತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ವ್ಯಾಜ್ಯ ಅಲ್ಲ ಮೇಡಮ್, ಅವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಭೂಮಿಯನ್ನ, ಈ ರೈತ ಭೂಮಿಯನ್ನ ಏನ್ ಸರ್ಕಾರ KEDB ಅಕ್ರಮವಾಗಿ ಸ್ವಾಧೀನ ಪಡ್ಕೊಂಡಿದೆ, ಆ ರೈತರ ಪರವಾಗಿ ಅವರು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಬೆಂಬಲವನ್ನ ಕೊಟ್ಟಿದ್ದಾರೆ. ಅದು ವ್ಯಾಜ್ಯ ಅಲ್ಲ, ಬೆಂಬಲವನ್ನ ಕೊಟ್ಟಿದ್ದಾರೆ. ಈಗಲಾದ್ರೂ ಸರ್ಕಾರ ಏನು ಎಚ್ಚೆತ್ಕೊಂಡು ಆ ರೈತರ ಭೂಮಿಯನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಚುನಾಯಿತ ಪ್ರತಿನಿಧಿ ಆಗಿದ್ದುಕೊಂಡು ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ರೈತರಿಗೆ ಬೆಂಬಲವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಮೇಡಮ್ ಅವರು. ಹಾಗಾಗಿ ಈಗಾಗಲೇ ಆನೇಕಲ್ ತಾಲೂಕಲ್ಲಿ ಏನು 4 ಕೈಗಾರಿಕಾ ಪ್ರದೇಶಗಳು, 4 ವಸತಿ ಬಡಾವಣೆಗಳಿದಾವೆ. ಫಲವತ್ತಾದ ಭೂಮಿಯನ್ನ ಸತ್ಯಾಪುರ ಭಾಗದಲ್ಲಿ ಏನು ಅಕ್ರಮವಾಗಿ KEDB ಇದು ಬರಡು ಭೂಮಿ ಅಂತೇಳಿ ಪಾಣಿಗಳಲ್ಲಿ ಎಂಟ್ರಿ ಮಾಡಿ ಅದನ್ನ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ರೈತರ ಭೂಮಿಯನ್ನ ಸರ್ಕಾರ ಏನದು ತೆಗೆದುಕೊಳ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಬಹಳ ಒಂದು ಮನನೊಂದು ರೈತರ ಪರವಾಗಿ ರೈತರ ಕಾಳಜಿ ಇರ್ತಕ್ಕಂಥ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಈ ಕೂಡಲೇ ಇಂಥ ಪ್ರಕ್ರಿಯೆಗಳನ್ನ ನಿಲ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನ ಈ ಭಾಗದಲ್ಲಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ರೊಚ್ಚಿಗೆದ್ದಿದ್ದಾರೆ, ರೈತರೆಲ್ಲ ರೊಚ್ಚಿಗೆದ್ದಿದ್ದಾರೆ. ದಯಮಾಡಿ ಸರ್ಕಾರ ಈ ಕೂಡಲೇ ಈ ಪ್ರಕ್ರಿಯೆಯನ್ನ ಆನೇಕಲ್ ತಾಲೂಕಲ್ಲಿ ಇರ್ತಕ್ಕಂಥ ಏನು ಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವರೆಲ್ಲ ಹೋರಾಟ ಮಾಡ್ತಾ ಇರುತ್ತೆ. ಧನ್ಯವಾದಗಳು ಚಿನ್ನಪ್ಪ ಅವರೇ. ಓಕೆ ಮೇಡಮ್, ಓಕೆ, ಧನ್ಯವಾದ. ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಚಿನ್ನಪ್ಪ ಅವರಿಗೆ ಧನ್ಯವಾದಗಳು. ಇದು ಸುದ್ದಿಯಾಗಿತ್ತು. ಈ ದಿನ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ವಿಶ್ವನಾಥ್ ರೆಡ್ಡಿಯವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಮೆಂಬರ್ಸು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಸಿಬ್ಬಂದಿ ಎಲ್ರಿಗೂ ಅಷ್ಟೇ ಅದು ಯಾರಿಗೂ ಇಷ್ಟ ಇಲ್ಲ. ಯಾಕಂದರೆ ಅವರು ತುಂಬ ರಾಜಕಾರಣದಲ್ಲಿ ಅವರು ತುಂಬ ದೊಡ್ಡವರು, ಹಿರಿಯರು, ನಮಗೆ ಮಾರ್ಗದರ್ಶನ ಕೊಟ್ಟು ಬೆಳೆಸಿದಂತಹ ಅವರು ಒಂಥರ ಗುರುಗಳೇ ಅನ್ಕೋಬೋದು ನಾವು. ಯಾಕಂದರೆ ಅವರು ತುಂಬ ಬೇರೆ ಬೇರೆ ಹೋರಾಟ ಮಾಡಿದ್ದಾರೆ, ಬೇರೆ ಬೇರೆ ಆಡಳಿತ ವರ್ಗದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ಅವರು ಮಂದಟ್ಟು ಮಾಡಿಕೊಂಡು ಅವರು ಅತಿ ಜಾಗರೂಕರಾಗಿ ಅವರು ಅವರ ರಾಜೀನಾಮೆ ಹಿಂಪಡೆದ್ರೆ ನಮಗೆ ತುಂಬ ಒಳ್ಳೇದನ್ಸುತ್ತೆ. ಯಾಕಂದರೆ ಅವರು ರೈತರ ಪರವಾಗಿ ಅವ್ರು ರಾಜೀನಾಮೆ ಕೊಟ್ಟಿರೋದು ನಮಗೂ ಒಂಥರ ಇದೆ. ನಮಗೂ ಯಾಕಂದರೆ ನಾವು ರೈತರ ಮಕ್ಕಳು, ನಾವು ಈಗಲೂ ನಾವು ರೈತರು ಕೃಷಿ ಮಾಡ್ತಾಯಿದ್ದೀವಿ. ನಾವು ಈಗಲೂ ರಾಗಿ, ತೊಗರಿ ಅವರೆಲ್ಲ ನಾವು ಹಾಕಿ ಮಾಡ್ತಾಯಿದ್ದೀವಿ. ನಮಗೂ ಬೇಸರದ ಸಂಗತಿನೇ ರೈತರದು. ಈಗ ಅದಕ್ಕೋಸ್ಕರ ನಾವು ಮುಂದಿನ ದಿನ ಹಿಂಗೆ ಮುಂದುವರೆದ್ರೆ ನಾವು ಇಡೀ 19 ಜನ ಮೆಂಬರ್ಸು ನಾವು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಇದ್ದೀವಿ. ಅದಕ್ಕೆ ನಾವು ಅವ್ರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಇಡೀ ನಮ್ಮ ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊತಾ ಇದ್ದೀನಿ, ನೀವು ಅವರಿಗೆ ಸ್ವಲ್ಪ ಹೇಳಿ ಮಂದಟ್ಟು ಮಾಡಿಸಿ ಅವರ ರಾಜೀನಾಮೆ ಹಿಂಪಡೆಯಬೇಕಂತ ನಾವು ಕಳ್ಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಹಾಗೆ ಈಗ ನಮಗೆ 24, 25 ಈಗ 25, 26 ನಾವು ಕ್ರಿಯೋಜನೆ ಮಾಡಿರಲಿಲ್ಲ ನಮ್ಮ 8 ಗ್ರಾಮಗಳಲ್ಲಿನೂ. ಅದು ಈಗ ಕ್ರಿಯೋಜನೆಗೆ ಜಾರಿ ಬಂದಿದ್ದು, ಆಕ್ಷನ್ ಪ್ಲಾನ್ ಎಲ್ಲ ರೆಡಿಯಾಗಿದೆ. ಈಗ ಕೆಲಸಗಳು ಮಾಡೋ ಅಂಥ ಪರಿಸ್ಥಿತಿ, ತುರ್ತು ಪರಿಸ್ಥಿತಿ. ಯಾಕಂದರೆ ಮುಂದೆ ಗ್ರೇಟರ್ ಬೆಂಗಳೂರಿಗೆ ಹೋಗುತ್ತೋ ಏನೋ ನಮಗೂ ಗೊತ್ತಿಲ್ಲ, ಪುರಸಭೆ ಆಗುತ್ತೋ ಏನೋ. ಪಂಚಾಯತಿ ಲಾಸ್ಟು ಎಂಡಿಂಗಲ್ಲಿದೆ, ಇನ್ನೊಂದು 4 ತಿಂಗಳಿದೆ. ಅದಕ್ಕೆ ತುಂಬ ಕೆಲಸಗಳು ಪೆಂಡಿಂಗ್ ಇದು ಹೋಗ್ಬಿಟ್ಟಿದೆ ಊರುಗಳಲ್ಲಿ. 2 ವರ್ಷದ ಕೆಲಸ ಮಾಡಿಲ್ಲ. ಅದು ಈಗ ಕೆಲಸಗಳು ಮಾಡಬೇಕಾಗಿದೆ. ಯಾಕಂದರೆ ನಮಗೆ ವೋಟ್ ಮಾಡಿ ಗೆಲ್ಸಿರೋದೆಲ್ಲ ನಮ್ಮ ರೈತರೇ. ಒಬ್ಬ ರೈತರಿಗೂ ಅವ್ರ ಮನೆ ಮುಂದೆ ಲೈಟು, ಮೋರಿ, ಚರಂಡಿ, ದಾರಿ, ಅವರಿಗೆ ಮೂಲಭೂತ ಸೌಕರ್ಯಗಳು ಮಾಡಿಕೊಡ್ಬೇಕಾಗಿರೋದು ನಾವೇ ಅಲ್ವಾ. ಅದಕ್ಕೋಸ್ಕರ ಈಗ ಅದನ್ನು ನಾವು ಮಂದಟ್ಟು ಮಾಡಿಕೊಂಡು ನಾವು ಅದನ್ನು ಬೇಗ ಮುಗಿಸ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಇವತ್ತು ಸಭೆ ಇತ್ತು, ಸಾಮಾನ್ಯ ಸಭೆ. ಹಾಗೆ ನಮ್ಮ ಪಂಚಾಯಿತಿಯಲ್ಲಿ PDO ಇಲ್ಲ, 4 ತಿಂಗಳಿಂದನೂ PDO ಇಲ್ಲ ನಮಗೆ. ಈಗ ಇದರಿಂದ ಪಂಚಾಯತಿಗೆ ಅಂದಿನಹಳ್ಳಿ ಪಂಚಾಯತಿ PDO ತುಪ್ಪಲ್ ಶರೀಫ್ ಅಂತ ಅವರು ಬಂದು ನಮಗೆ ಕಾರ್ಯನಿರ್ವಹಿಸ್ಕೊಡ್ತಾರೆ. ಅವರು ತುಂಬ 2 ತಿಂಗಳಿಂದ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾಯಿದ್ರು. ಅದಕ್ಕೆ ಮುಂಚೆ ರಂಗಸ್ವಾಮಿ PDO ಇದ್ದರು. ಅವರಿಗೆ ವಯೋಭಿವೃದ್ಧಿ ಕಾಯಿಲೆನೋ ಇಲ್ಲ ಮಾನಸಿಕ ಒತ್ತಡನೋ ಏನೋ ಗೊತ್ತಿಲ್ಲ, ಅವರು ಸ್ವಲ್ಪ ಕುಗ್ಗಿದ್ರು. ಏನಾಯಿತು, ಇನ್ನು ಅವರು ಈಗ ಇದರಿಂದ ರಜಾ ಹಾಕಿದ್ದಾರೆ. ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಅದಕ್ಕೆ ನಾವು CO ಮೇಡಮ್, ಜಿಲ್ಲಾ ಪಂಚಾಯತ್ CO ಮೇಡಮನ್ನು, ತಾಲೂಕ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಸರ್ಗೆ ಅವ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ. ಹಾಗೆ ನಮ್ಮ ಶಾಸಕರಾದ ಶಿವಣ್ಣ ಅವ್ರಿಗೂ ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ನಮಗೆ ಪರ್ಮನೆಂಟಾಗಿ, ಯಾಕಂದರೆ ದೊಡ್ಡ ಪಂಚಾಯತಿ ನಮ್ಮ ಇದು ಮುತ್ತನಲ್ಲಿ. ನಮಸ್ಕಾರ. ಹಲವಾರು ವಿಚಾರಗಳನ್ನು ನಮ್ಮ ಸ್ನೇಹಿತರಾದಂಥ ಸದಸ್ಯರಾದಂತಹ ನಮ್ಮ ಗೌರೀಶ್ ಅಣ್ಣವರು ಹಂಚ್ಕೊಂಡಿದ್ದಾರೆ. ಈಗೇನು 2 ತಿಂಗಳಿಂದ
ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಇದ್ದಂಥ ರಂಗಸ್ವಾಮಿಯವರು ತೇರ್ಗಡೆಯಾದಂಥ ಸ್ಥಳಕ್ಕೆ ನಮ್ಮ ಅಂದೇನಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಿರ್ತಾರೆ. ಅವರು ಸಹ 2 ಪಂಚಾಯಿತಿಗಳನ್ನು ನಿಭಾಯಿಸೋದಕ್ಕೆ ಭಾಳ ಕಷ್ಟಕರವಾಗಿರುತ್ತೆ. ಹಾಗಾಗಿ ನಮ್ಮ ಪಂಚಾಯಿತಿಯಲ್ಲಿ PDO ಇಲ್ಲದೆ ಇಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು, ಈ ಖಾತೆಗಳು, ಇನ್ನೂ ಹಲವಾರು ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋದಕ್ಕೆ ಭಾಳಷ್ಟು ತೊಂದರೆಗಳಾಗ್ತಾಯಿದೆ. ಸೊ ಹಾಗಾಗಿ ಅವರು ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಪಂಚಾಯಿತಿಗೆ ಬರ್ತೀನಿ ಅಂತ ಏನೋ ಒಂದು ತಪ್ಪಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಉತ್ತಮವಾದಂಥ ಆಡಳಿತ ಅಧಿಕಾರಿ ಅಂತ ನಾನಾದರೂ ಸಹ ಭಾವಿಸ್ತೀನಿ. ಮತ್ತು 2024-25ನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಕ್ರಿಯಾ ಯೋಜನೆ ಕಾಮಗಾರಿಗಳು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ 24-25, 25-26ರ ಸಾಲ 26ನೇ ಸಾಲಿನ ಕಾಮಗಾರಿಗಳನ್ನು ಮಾಡಲು ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಈಗಾಗಲೇ ಕಾಮಗಾರಿಗಳನ್ನು ಮಾಡಲು ಶುರು ಆಗಿದೆ. ಹಾಗಾಗಿ PDO ಅವರು ಇಲ್ಲದೇ ಇದ್ದರೆ ಭಾಳಷ್ಟು ಕಷ್ಟ ಆಗುತ್ತೆ. ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು CO ಅವರು ಆದಷ್ಟು ಬೇಗ ಉತ್ತಮವಾದಂಥ PDO ಅವ್ರನ್ನ ನಮ್ಮ ಗ್ರಾಮ ಪಂಚಾಯಿತಿಗೆ ನಿಯೋಜನೆ ಮಾಡಿಕೊಡ್ಬೇಕು. ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಮುತಾನ ಗ್ರಾಮ ಪಂಚಾಯಿತಿಯು ಸಹ ಬಹಳ ದೊಡ್ಡ ಪಂಚಾಯಿತಿ ಆಗಿರುತ್ತೆ. ಹಾಗಾಗಿ ನಾವು 19 ಜನ ಸದಸ್ಯರು ಸಹ ಒಕ್ಕೊರಲಿನಿಂದ ಒತ್ತಾಯ ಮಾಡ್ತಾಯಿದ್ದೀವಿ, ಆದಷ್ಟು ಬೇಗ ನಮ್ಮ ಗ್ರಾಮ ಪಂಚಾಯಿತಿಗೆ PDO ಅವ್ರನ್ನ ನಿಯೋಜನೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಮಂಜಣ್ಣವರು ಒಂದು ಕ್ವಶನ್ ಕೇಳಿದ್ರು, ನೈತಿಕ ಹೊಣೆ ಹೊತ್ತು ತಾವೆಲ್ಲರೂ ಸಹ ಸದಸ್ಯರುಗಳು ರಾಜೀನಾಮೆ ಕೊಡಲ್ವಾ ಅಂತ. ಅದು ನಿಜವಾಗಲೂ ನಾವು ಸಹ ರೈತರ ಮಕ್ಕಳು, ನಾವೂ ರೈತರ ಪರವಾಗಿ ಹೋರಾಟಗಳಲ್ಲಿ ಭಾಗವಹಿಸ್ಕೊಳ್ತಾ ರೈತ ವಿರೋಧಿ ಹೋರಾಟದಲ್ಲಿ ಆ ಚಳುವಳಿಯಲ್ಲಿ ನಾವು ಸಹ ಭಾಗವಹಿಸಿದ್ದೀವಿ. ಹಾಗಾಗಿ ನಾವು ರೈತ ವಿರೋಧಿಗಳಲ್ಲ. ಈ ದಿನ ನಮ್ಮ ಮಾಜಿ ಅಧ್ಯಕ್ಷರಾದಂಥ ವಿಶ್ವನಾಥ್ ಅಣ್ಣವರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ರಾಜೀನಾಮೆಯನ್ನು ಅವರು ಸಹ ಮಾನಸಿಕವಾಗಿ ಬದಲಾವಣೆ ಮಾಡಿಕೊಂಡು ಆ ರಾಜೀನಾಮೆಯನ್ನು ಹಿಂಪಡಿಬೇಕಂತ ನಮ್ಮೆಲ್ಲ ಆಡಳಿತ ವರ್ಗ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರ ಪರವಾಗಿ ನಾನು ಈ ವಾಹಿನಿ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಭೂಸ್ವಾಧೀನ ವಿರೋಧಿಸಿ ನಿಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಲಿ ಸದಸ್ಯರು ವಿಶ್ವನಾಥ್ ರೆಡ್ಡಿರವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಪಂಚಾಯತಿಯಲ್ಲಿ ಉಳಿದಂಥ ಸದಸ್ಯರಿಗೆ ಆ ರೀತಿಯಾದಂಥ ಒಂದು ನೈತಿಕ ಹೊಣೆ ಇಲ್ವಾ? ಅವರೊಬ್ಬರು ಕೊಟ್ಟರು ಇವತ್ತು ರಾಜೀನಾಮೆಯನ್ನು. ಸರ್, ಈಗ ನಾನು ಕಳೆದ ಬಾರಿ ಇಲ್ಲಿ ಹೋರಾಟ ಮಾಡುವಾಗ ನಾವು ಘಂಟಾಘೋಷವಾಗಿ ಹೇಳಿದ್ದೀವಿ, ರೈತರ ವಿಚಾರ ಬಂದಾಗ ನಾವೆಲ್ಲ ಸದಸ್ಯರ ಜೊತೆಯಲ್ಲಿರ್ತೀವಿ. ಅವರಿಗೆ ಯಾವುದೇ ತೊಂದರೆ ಆದಾಗ ನಾವೆಲ್ಲ 19 ಜನ ಸದಸ್ಯರು ಒಗ್ಗಟ್ಟಾಗಿರ್ತೀವಿ. ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ, ಮುಂದೆನೂ ಕೊಡ್ತೀವಿ. ಇವತ್ತು ನಾವೆಲ್ಲ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಅಣ್ಣ ನೀನು ಬೇಡ, ಹೋಗಿ ಕೊಡೋದು ಬೇಡ, ನಾವು ಕೊಡ್ತೀವಿ, ನಾವು ಬರ್ತೀವಿ, ಬಟ್ ನೀವು ಒಬ್ಬರೇ ಹೋಗಿ ಕೊಡೋದು ಸೂಕ್ತವಲ್ಲ, ಯಾಕಂದರೆ ನಮಗೂ ಬೇಜಾರಾಗುತ್ತೆ. ಇಲ್ಲಿ ಯಾವುದೇ ನಮ್ಮ ಪಂಚಾಯತಿನಲ್ಲಿ ಇಲ್ಲಿ ಯಾವುದೇ ಒಂದು ಇದಿಲ್ಲ, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀವಿ. ಇವತ್ತು ವಿಶ್ವನಾಥ್ ಅಣ್ಣವರು ಅವರು ಯಾಕೆ ಆ ಥರ ದೃಢ ನಿರ್ಧಾರ ತೊಗೊಂಡಿದ್ದಾರೋ ನಮ್ಗೆ ಗೊತ್ತಿಲ್ಲ. ನಾವಂತೂ ರೈತರ ಪರವಾಗಿ ಇರ್ತೀವಿ. ಯಾಕಂತೇಳಿದ್ರೆ ಈಗೇನು ರೈತರು ಹೋರಾಟಕ್ಕೆ ಸಾಕಷ್ಟು ನಾವು ಜೊತೆಯಲ್ಲಿ ಮುತ್ತಾನೂರು ಪಂಚಾಯತಿನಲ್ಲಿ ಎಲ್ಲ ಸದಸ್ಯರುಗಳು ಇದ್ದೀವಿ. ಅಂದೇನಹಳ್ಳಿ ಪಂಚಾಯತಿ ಆಗಿರ್ಬೋದು, ಮುತ್ತಾನೂರು ಪಂಚಾಯತಿನಲ್ಲಿ ಯಾರು ಎಲ್ಲ ರೈತರ ಪರವಾಗಿ ಇರ್ತೀವಿ, ಮುಂದೆ ಇರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಟ್ ಅವರು ಇವತ್ತು ಏನು ಒಂದು ರಾಜೀನಾಮೆ ಕೊಟ್ಟಿದ್ದಾರೋ ಅದನ್ನು ನಾವೆಲ್ಲ ಮತ್ತೆ ಅವ್ರನ್ನ ಅಧ್ಯಕ್ಷರ ಹತ್ರ ಹೇಳಿ ಅದನ್ನು ಹಿಂಪಡೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಯಾಕಂತೇಳಿದ್ರೆ ರಾಜೀನಾಮೆ ಕೊಟ್ಬಿಟ್ರೆ ಸರ್ಕಾರ ಕೂಡಲೇ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಏನು ಮಾಡಲ್ಲ. ಸರ್ಕಾರ ತನ್ನದೇ ಆದಂಥ ಆ ಕೆಲಸ ಮಾಡ್ತಾರೆ. ಬಟ್ ನಾವೆಲ್ಲ ಒಟ್ಟಿಗೆ ಕೊಡ್ತೀವಿ. 19 ಜನ ನಾವೇನಿದ್ದೀವಿ ದೃಢ ನಿರ್ಧಾರ. ನಾನು ರೆಡಿ. ಯಾಕಂತೇಳಿದ್ರೆ ನಾನು ಆವತ್ತೇ ಘಂಟಾಘೋಷವಾಗಿ ಹೇಳಿದ್ದೀನಿ, ನಾನೊಬ್ಬ ಹೋರಾಟಗಾರನಾಗಿ ರೈತರಿಗೆ ತೊಂದರೆ ಆದಾಗ ನಾವು ಖಂಡಿತ ನಾವು ರಾಜೀನಾಮೆ ಕೊಡೋಕೆ ನಾವು ರೆಡಿ ಇರ್ತೀವಿ. ಪಂಚಾಯತಿ ನೀವು ಡಿಸಾಲ್ವ್ ಮಾಡೋಕೆ ರೆಡಿ ಇರ್ತೀರಾ? ಖಂಡಿತ ಎಲ್ಲರೂ ನಾವು ಡಿಸಾಲ್ವ್ ಮಾಡೋಕೆ ರೆಡಿ ಇರ್ತೀವಿ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ನಾವೆಲ್ಲ ರೆಡಿ ಇರ್ತೀವಿ. ನಮಗೆ ರೈತರಿಗೆ ಒಳ್ಳೆಯದಾಗಬೇಕು. ಯಾಕಂದರೆ ರೈತರು ಈ ನಾಡಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನಾವು ಮತಗಳನ್ನು ತಗೊಂಡು ನಾವು ಮೆಂಬರ್ ಆಗಿರೋದು. ಅವರೇ ರೈತರಿಗೆ ತೊಂದರೆ ಆದಾಗ ನಾವು ಯಾವ ಒಂದು ಪುರುಷಾರ್ಥಕ್ಕೆ ಇರಬೇಕು ಹೇಳಿ. ಸೊ ಹಾಗಾಗಿ ನಾವು ರೈತರ ಜೊತೆಯಲ್ಲಿ ಯಾವತ್ತು ಇರ್ತೀವಿ. ನಮ್ಮ ತಾಲೂಕು
ನಮ್ಮ ಶಾಸಕರು ಇರ್ತಾರೆ, ಸರ್ಕಾರನೂ ರೈತರ ಪರವಾಗಿ ಇರ್ತದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.